ನಾನು ಸಹ ಫಿಲ್ಮ್ ಸ್ವಲ್ಪ ವಾಚ್ ಮಾಡಿದೆ, ನೋಡಿದೆ, ಖುಷಿ ಆಯ್ತು ನನಗೆ. ಮಕ್ಕಳಿಗೆ ತುಂಬ ಖುಷಿಯಲ್ಲಿದ್ದರು. ಪ್ರತಿ ಸೀನಿಗೆ ನೀವೆಲ್ಲ ಚಪ್ಪಲ್ ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ಐ ಥಿಂಕ್ ಅಲ್ಲಿ ಏನಾಯಿತು, ನಿಮ್ಮ ಮನಸ್ಸಲ್ಲಿ ಅದೇ ಇದೆ. ನೀವು ಎಕ್ಸಾಮ್ಗೆ ಓದಬೇಕು, ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನೀವು ಒಂದು ಉತ್ತಮ ಪ್ರಜೆಯಾಗಿ ಬಾಳಬೇಕು, ನಿಮ್ಮ ಹಳ್ಳಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ರಾಜ್ಯಕ್ಕೆ, ನಿಮ್ಮ ದೇಶಕ್ಕೆ ನೀವು ಸೇವೆ ಮಾಡಬೇಕಂತ ಹಾರೈಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನಮ್ಮ ಇಡೀ ಸ್ಕೂಲ್ ಲೀಡರ್ ತಂಡದ ಪರವಾಗಿ ಹರಿಪ್ರಸಾದ್ ರೈ ಅವರಿಗೆ ಜೋರ ಚಪ್ಪಾಳೆ ಕೊಡಬೇಕು. ಅವರು ಲಯನ್ಸ್ನ ಮುಂದಿನ ಗವರ್ನರ್ ಆಗಲಿಕ್ಕಿದ್ದಾರೆ. ಹಾಗೆ ಅವರು ಕೂಡ ಸಿನಿಮಾ ನಿರ್ಮಾಪಕರು ಆಗಿದ್ದಾರೆ. ಇಂಥ ಒಂದು ಮಕ್ಕಳನ್ನು ಅವರು ಬೆಳೆಸಲಿಕ್ಕೆ, ಚಿತ್ರ ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ. ಹಾಗೆ ಈಶ್ವರ್ ಚಿತ್ಪಾಡಿ ಸರ್, ಹಾಗೆ ಅವರ ಕಾರ್ಯದರ್ಶಿಯವರು ಬಾಸುಮ ಕೊಡಗು ಅವರ ಪತ್ನಿ ಕೂಡ ಬಂದಿದ್ದಾರೆ. ಹಾಗೆ ನಿಮ್ಗೆಲ್ಲರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದವನ್ನು ಸರ್ಪಂಚ್. ಓಟು 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 ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ಓಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ಓಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಹೇಳಿ, ಯಾರ ರೋಲು ಇಷ್ಟ ಆಯ್ತು ನಿಮಗೆ? ಯಾರ ಪಾತ್ರ? ಅರ್ಜುನ. ಹಾಂ, ಹೇಳಿ, ಹೇಗಾಯ್ತು ಸಿನಿಮಾ? ಹೇಗಾಯ್ತು ಹೇಳಿ, ಸಿನಿಮಾ ಹೇಗಾಯ್ತು ಮೇಡಮ್? ಸಿನಿಮಾ ಹೇಗಾಯ್ತು? ಇಲ್ಲೇ ಸೂಪರ್ ಸರ್, ಬಹಳ ಚೆನ್ನಾಗಿತ್ತು. ಮಕ್ಕಳಿಗೆ ಒಳ್ಳೆ ಇನ್ಸ್ಪಿರೇಷನ್. ಇಲೆಕ್ಷನ್ಗೆ ನಾವು ಆಕ್ಚುಲಿ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೇಳಿದ್ದೆವು, ಈವರೆಗೂ ಮಕ್ಕಳು ಯಾರು ಕೊಟ್ಟಿರ್ಲಿಲ್ಲ. ಈ ಫಿಲ್ಮ್ ನೋಡಿ ಅವ್ರು ಈಗಲೇ ನಂಗೆ ಹೇಳ್ತಿದ್ದಾರೆ ನಾಳೆ ನಾವು ಫೈಲ್ ಮಾಡ್ತಿದ್ದೇವೆ. ಓಕೆ, ಗುಡ್ ಗುಡ್. ಮೇಡಮ್ ಹೇಳಿ, ಸಿನಿಮಾ ಹೇಗಾಯ್ತು? ಕಮರ್ಷಿಯಲ್ ಕಂಟೆಂಟ್ ಇಲ್ಲದೆ ಒಂದು ಸೊಸೈಟಿಯ ಪ್ರಾಬ್ಲಮ್ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಿಜವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಸಮಸ್ಯೆ ಇದೆ ಅಂತ ತೋರಿಸಿದ್ದಾರೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮೇಡಮ್ ಹೇಳಿ. ಸಿನಿಮಾ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳಿಗೆ ಮೋಟಿವೇಶನ್ನ ಕೊಟ್ಟಿದೆ, ಓದೋದ್ರ ಬಗ್ಗೆ ಆಸಕ್ತಿ, ಹಾಗೆ ವಿದ್ಯಾರ್ಥಿ ಸಂಸತ್ ಅಂದರೆ ಏನು ಅನ್ನೋ ಅರಿವನ್ನು ಮೂಡಿಸಿದೆ. ಥ್ಯಾಂಕ್ ಯು. ಹೇಳು. ಈ ಸಿನಿಮಾ ತುಂಬ ಒಳ್ಳೆ ಆಗಿದೆ. ಮತ್ತು ನಮ್ಮ ಬಗ್ಗೆ ಓದಲಿಕ್ಕೆ, ಕಲೀಲಿಕ್ಕೆ, ಆಟ ಆಡಲಿಕ್ಕೆ ತುಂಬ ಪ್ರೋತ್ಸಾಹ ಆಗಿದೆ. ಈ ಒಳ್ಳೆ ತುಂಬ ಒಳ್ಳೆ ಆಗಿದೆ ಪಿಕ್ಚರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ. ಒಳ್ಳೆ ಚೆನ್ನಾಗಿದೆ ಮೇಡಮ್ ಹೇಳಿ. ಹೇಳಿ. ತುಂಬ ಚೆನ್ನಾಗಿತ್ತು. ಮುಖ್ಯವಾಗಿ ಶಿಕ್ಷಕರ ಕೊರತೆ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅದರ ಬಗ್ಗೆ ಬೆಳಕು ಚೆಲ್ಲಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಮೇಡಮ್ ಹೇಳಿ. ತುಂಬ ಚೆನ್ನಾಗಿತ್ತು. ವಾಸ್ತವವಾಗಿ 8, 9, 10ನೇ ತರಗತಿಯ ಪ್ರೌಢಶಾಲೆ ಮಕ್ಕಳು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅದನ್ನು ಪ್ರತಿಯೊಂದು ರೀತಿಯ ಸ್ಟೆಪ್ ಬೈ ಸ್ಟೆಪ್ಸ್ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿ ಚಲನಚಿತ್ರವನ್ನು ತೋರಿಸಿದ್ದೀರಿ. ತುಂಬ ಧನ್ಯವಾದಗಳು. ಮೇಡಮ್ ಹೇಳಿ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಆಕ್ಚುಲಿ ರಿಯಾಲಿಟಿಗೆ ತುಂಬಾ ಹತ್ರ ಇದೆ. ಅಂದ್ರೆ ಏನು ವಾಸ್ತವಕ್ಕೆ ಇದೆಯೋ ಅದನ್ನೇ ಚಿತ್ರದಲ್ಲಿ ತೋರಿಸಿದ್ದಾರೆ. ಮತ್ತೆ ಇನ್ನೊಂದು, ಶಿಕ್ಷಣ ಅಂದ್ರೆ ಬರೀ ಓದು ಕಲಿಕೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಮೌಲ್ಯಯುತವಾದ ಜೀವನವನ್ನ ರೂಪಿಸಿದ್ದು ಕೂಡ ಸರ್ವಾಂಗೀಣ ಅಭಿವೃದ್ಧಿ ಕೂಡ ಆಗಬೇಕು ಅನ್ನೋದನ್ನ ಈ ಚಿತ್ರದ ಮೂಲಕ ಬಹಳ ಚಂದವಾಗಿ ಬಿಂಬಿಸಿದ್ದಾರೆ. ಥ್ಯಾಂಕ್ ಯು. ಮೇಡಮ್ ಹೇಳಿ. ನಮಸ್ಕಾರ. ಈ ಟೀನೇಜ್ ಮಕ್ಕಳಿಗೆ ಏನು ಸಂದೇಶವನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀರಿ. ಬಹಳ ಸಂತೋಷ ಆಯಿತು. ಬದಲಾವಣೆಯನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸ್ಕೂಲ್ ಲೀಡರ್ ಸಿನಿಮಾ ನೋಡಿದ್ಯಾ? ತುಂಬ ಫೀಲ್ ಆಗಿದೆಯಾ ನೀನು? ಹೇಳು. ತುಂಬ ಖುಷಿ ಆಯಿತು. ಮೂವಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಎಂತೆಲ್ಲ ತೊಂದರೆ ಉಂಟು ಅದೆಲ್ಲ ತೋರಿಸಿದ್ದಾರೆ. ಲಾಸ್ಟಿಗೆ ತುಂಬ ಬೇಜಾರಾಗ್ತದೆ ನೋಡುವಾಗ. ಎಂತ ಅಲ್ಲದೆ ಇರೋರು ಸಹ ಈ ಮೂವಿ ನೋಡಿ ಅಳ್ತಾರೆ, ಅಷ್ಟು ಫೀಲಿಂಗ್ ಉಂಟು ಈ ಮೂವಿಯಲ್ಲಿ. ತುಂಬ ಹಾರ್ಟ್ ಟಚ್ ಆಗ್ತದೆ. ಫಸ್ಟಿಗೆ ಅಂತ ಅನಿಸ್ತಿದೆ, ಲಾಸ್ಟ್ಗೆ ತುಂಬ ಫೀಲ್ ಆಯಿತು ನನಗೆ. ತುಂಬ ಬೇಜಾರಾಗ್ತಿತ್ತು ಆ ಮೂವಿ ನೋಡಿ. ಯಾವ ಸೀನಲ್ಲಿ ನಿನಗೆ ಆ ಥರ ಆಯಿತು? ಲಾಸ್ಟ್ ಸೀನ್ ತುಂಬ ಟಚ್ ಆಗ್ತದೆ. ಮೂವಿ ಎಲ್ಲ ನಾನು ಯಾವತ್ತೂ ಮೂವಿ ನೋಡಿಲ್ಲ. ಫಸ್ಟ್ ಟೈಮ್ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಮೂವಿ ನೋಡಿದ್ದಂದ್ರೆ ಇದು ಮೂವಿ. ನನ್ನ ಲೈಫಲ್ಲಿ ಯಾವತ್ತೂ ನಾನು ಮೂವಿ ನೋಡ್ಬೇಕಂತ ಯಾವತ್ತೂ ನೋಡೇ ಇಲ್ಲ. ಈ ಮೂವಿ ನೋಡಿ ತುಂಬ ಖುಷಿ ಆಯಿತು. ನಿನ್ನ ಹೆಸರು? ಐಶ್ವರ್ಯ. 9ನೇ ಕ್ಲಾಸಲ್ಲಿ ಕಲ್ತಿದ್ದೇನೆ, ಬೋರ್ಡ್ ಹೈಸ್ಕೂಲ್. ಈ ಸಿನಿಮಾದ ಬಗ್ಗೆ ಬಾಕಿಯವ್ರಿಗೆ ಏನು ಹೇಳ್ತೀಯ ನೀನು?
ಯಾರು ಮೂವಿ ನೋಡಿದ್ರು ಒಂದ್ಸಲ ನೋಡಿದ್ರೆ ಪುನಃ ಪುನಃ ನೋಡ್ಬೇಕು ಅನಿಸ್ತದೆ, ಅಷ್ಟು ಒಳ್ಳೆ ಉಂಟು ಮೂವಿ. ತುಂಬ ಖುಷಿ ಆಯಿತು. ನೀನು ಸ್ಕೂಲ್ ಜೊತೆ ಬಂದಿದ್ದೀರಿ ಇವತ್ತು, ಟೀಚರ್ಸ್ ಜೊತೆ, ನಿನ್ನ ಪೇರೆಂಟ್ಸ್ ಜೊತೆ ಬಂದು ನೋಡ್ಬೇಕು ನೀನು. ನಾನು ನೋಡ್ತೇನೆ ಮೂವಿ. ಯಾವ ಊರು ನಿಂದು? ನಂದು ಹುಬ್ಳಿ. ಹಾಂ 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 ನಾನು ಹಾಸ್ಟೆಲಲ್ಲಿ ಬಣ್ಣಂಚ ಹಾಸ್ಟೆಲಲ್ಲಿ ಕಲಿತಿರೋದು. ತುಂಬ ಒಳ್ಳೆ ಉಂಟು ಮಾತ್ರ ಮೂವಿ. ಥ್ಯಾಂಕ್ ಯು. ನಾನು 7ನೇ ಕ್ಲಾಸಲ್ಲಿ ಕಲಿತಿದ್ದೀನಿ. ಫಿಲ್ಮ್ ಚೆನ್ನಾಗಿತ್ತು. ನಾನು ಪ್ರೇಮನಿ ಹುಡುಗ. ಶಿಕ್ಷಕರ ಪ್ರೀತಿ ಚೆನ್ನಾಗಿ ಸಿಗುತ್ತದೆ. ನನಗೆ ಫಿಲ್ಮ್ ತೋರಿಸೋದಕ್ಕೆ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಸರ್ಕಾರಿ ಶಾಲೆ ಹುಡುಗಿ. ಫಿಲ್ಮು ತುಂಬ ಚೆನ್ನಾಗಿತ್ತು ಹಾಗೂ ಅಣ್ಣ ತುಂಬ ಚೆನ್ನ ಆ್ಯಕ್ಟಿಂಗ್ ಮಾಡಿದರು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಹೇಗಾಯಿತು ಪಿಕ್ಚರ್? ಹೇಗಾಯಿತು? ಇಷ್ಟೇನಾ? ಸೂಪರಿಗೆ ಇಷ್ಟೇನಾ? ಸೌಂಡ್ ಜೋರಾಗಬೇಕು. ನನ್ನ ಹೆಸರು ಸಚಿನ್ ಅಂತೇಳಿ, ಶೃಂಗೇರಿ. ಮೂವಿ ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ. ಚೆನ್ನಾಗಿದೆ, ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಇದನ್ನು ನೋಡಿದ್ರೆ ಒಂದು ಅರ್ಥ ಆಗುವಂಥದ್ದಂದರೆ ಫ್ಯಾಮಿಲಿ ಹೇಗಿರಬೇಕು, ಫ್ಯಾಮಿಲಿ ಮೆಂಬರ್ಸ್ ಹೇಗಿರಬೇಕು, ಮತ್ತು ಕಾಲೇಜ್ ಲೈಫ್ಗಳೇನು, ಹೈಸ್ಕೂಲ್ ಲೈಫ್ಗಳೇನು ಎಂದು ಅರ್ಥ ಆಗಿದೆ. ಇದನ್ನು ನೋಡಿ ನಿಮಗೂ ಚೆನ್ನಾಗಿ ಅನಿಸುತ್ತೆ. ಮನೆಯವ್ರನ್ನ ಕರ್ಕೊಬಂದು ನೋಡೋದು ಒಳ್ಳೆಯದು. ಏನು ಮೌಲ್ಯವನ್ನು ನೀವು ಕಂಡ್ರೆ ನಮ್ಮ ಸಿನಿಮಾ? ಅಂದರೆ ಇದರಲ್ಲಿ ಏನಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿಗಳು ಆಗಿರ್ಬೋದು, ಮುಂದೆ ಈ ಥರ ಆಗಿರ್ಬೋದು. ಅಂದರೆ ಇವಾಗ ನಡೀತಿರೋದು ಅದೇ ಅಲ್ವಾ, ಮುಖ್ಯಮಂತ್ರಿಗಳು ಈ ಥರ ಆಗ್ತಾರಂತ. ಅಂದರೆ ಇವಾಗಿನ ಕಾಲದಲ್ಲಿ ಮುಖ್ಯಮಂತ್ರಿಗಳು ಹಿಂಗೆ ದೊಡ್ಡ ಮಟ್ಟದಲ್ಲಿ ಇರ್ತಾರೆ, ಅವರು ಸರಿಯಾಗಿ ಮಾಡೋದಿಲ್ಲ. ಈ ಹುಡುಗರು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಈ ಥರ ಮಾಡಬೇಕು, ಹೇಗೆ ಮಾಡಬೇಕಂತ. ಇದನ್ನು ನೋಡಿದ್ರೆ ಒಂದು ಮಾದರಿ ಆಗುತ್ತೆ ಮುಂದೆ ಫ್ಯೂಚರಿಗೆ ಅಂತ ಹೇಳ್ಬೋದು.